ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಅಲ್ಲ, ನೀವು ಕಾಲೆಲ್ಲ ನೋವು ಬಂದ್ಬಿಟ್ಟು ಆಯ್ತು, ಕೂತ್ಕೊಳ್ಳಿ ಸರ್. ಕಾಲೆಲ್ಲ ನೋವು ಬಂದು ನಾಳೆ ಅವಕಾಶ ಕೊಡಿ ಮಾತಾಡಕ್ಕೆ ಅಂತ. ಎಷ್ಟೊತ್ತಾರು ಮಾತಾಡಲಿ, ಅದು ಬೇರೆ ವಿಚಾರ. ಉತ್ತರ ಕೊಡೋಣ. ಬಾಯಿ ಒಣಗೋಯ್ತಾ? ನೀರು ಕೊಡ್ರಿ ಅವ್ರಿಗೆ. ಪರವಾಗಿಲ್ಲ. ಈಗ ನಿಮ್ ಪಾರ್ಟಿಯವರೆಲ್ಲ ನಿನ್ ತೆಗಿಬೇಕು ಅಂತಿದ್ರು. ಈಗ ಏನಾಗ್ತದೆ ಮಾನ್ಯ ಅಧ್ಯಕ್ಷರೇ, ಸುಮ್ಮನೆ ಮತ್ತೆ ನಾಳೆ ಮೊದಲಿಂದ ಶುರು ಮಾಡ್ತಾರೆ. ಸರ್, ನಾವು ನೋಡ್ಲಿಲ್ಲ ತಾವು ಹೆಂಗ್ ಮಾತಾಡಿದ್ರಿ. ನನಗೇನಿಲ್ಲ, ನೀವು ಅಧ್ಯಕ್ಷರು ನೀವು ನಂದೇನಿಲ್ಲ, ನಂದೇನ್ ತಕರಾರಿಲ್ಲ. ನಾವು ನೋಡಿ ಕೂತ್ಕೊಳ್ರಿ. ನಾವು ಅವರು ಮಾತಾಡುವಾಗ ಇಂಟರ್ಫಿಯರೇ ಆಗಿಲ್ಲ. ಅನಿವಾರ್ಯ ನಿಮ್ಗೆ ಅನಿವಾರ್ಯ ಇರ್ಲಿಲ್ವಾ? ನಿಮ್ಗೆ ಏನು ಅನಿವಾರ್ಯ ಇರ್ಲಿಲ್ವಾ? ನಾವು ನಾನು ಮಾತಾಡುವಾಗ ಮಧ್ಯೆ ಇಂಟರ್ಫಿರೆನ್ಸ್ ಇದರಲ್ಲಿ ಹೇಳೋದು ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತ ಹೇಳ್ಬಿಟ್ರೆ ಮತ್ತೆ ನೋಡುವ. ಈಗ ಇದರಲ್ಲಿ ಅಲ್ಲಿ 50-50 ಹಂಚಿಕೆ ಆಗಿದೆ. ಇಲ್ಲಿ 187 ಕೋಟಿಯಲ್ಲಿ ಮತ್ತೆ ಬರ್ತಲ್ಲ. ನಿಮ್ಗೆ ಸರಿಯಾಗಿ ಹೋಗಲು ಅವಕಾಶ ಇಲ್ಲ. ನಿಮ್ಗೆ ಚರ್ಚೆ ಬೇಡವಾ? ನಿಮ್ಗೆ ಚರ್ಚೆ ಬೇಡವಾ? ಇದರಲ್ಲಿ ಸುನೀಲ್, ನೀವೇ ಕೊಟ್ಟರೆ ಅವಕಾಶ ಕೊಟ್ಟು ಮಾತಾಡ್ತಿದ್ದೀರಲ್ಲ. ಈಗ ಇನ್ನೇನು ಸಂಭಾಷಣೆ ಆಗಿದೆ. ಈಗ ಯಾವ ಸಬ್ಜೆಕ್ಟ್ ಕೋಟಿನಲ್ಲಿ ನಾಗೇಂದ್ರನ್ ಜೊತೆಗೆ ಇನ್ನು ಯಾರ್ಯಾರು ಹಂಚಿಕೆ ಎಷ್ಟೆಷ್ಟಾಗಿದೆ ಇವತ್ತೇ ಮುಗಿಸ್ರಿ, ಇವತ್ತೇ ಮುಗಿಸ್ರಿ. ಸುನೀಲ್ ಅವ್ರ ಮಾತಿಗೆ ಈಗ ನಿಮ್ಗೆ ಲೇಟ್ ಆಗುದಿಲ್ಲ. ಯಾರು ಮಾತಲ್ಲಿ ಬೇಡ ಅಂತ ಹೇಳಿ ಬೇರೆ, ಯಾರು ಮಾತಾಡಲು ಬೇಡ ಯಾರಂತ ಹೇಳಿಲ್ಲ. ಈಗ 2.5 ಗಂಟೆ ಆಗಿದೆ. ಇವತ್ತು ಮುಗಿಸ್ಬೇಕು. ಈಗ ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಟೆಕ್ನಿಕಲ್ ಆಗಿ ಮಾತಾಡ್ತಿದ್ರು, ಪೊಲಿಟಿಕಲ್ ಆಗಿ ಮಾತಾಡಿಲ್ಲ. ಯಾವಾಗ ಸುನೀಲ್ ಅವ್ರು ಮಾತಾಡಿದ್ರು ಪೊಲಿಟಿಕಲ್ ಆಗಿ, ತಕ್ಷಣ ನೋಡ್ರಿ ಎಲ್ಲ ಎದ್ದು ನಿಂತ್ಕೊಂಡ್ರು. ಆಯ್ತು, ಇನ್ನು ಕೂತ್ಕೊಳ್ಬಹುದಿತ್ತಲ್ಲ. ಮಾನ್ಯ ಅಧ್ಯಕ್ಷರೇ, ಯಾಕೆ ರೆಸ್ಪಾನ್ಸ್ ಬಂತು? ನಾನು ಮಾತಾಡೋದಕ್ಕೆ ವಿರೋಧ ಇಲ್ಲ. ಈಗಲೇ ಮುಗಿಸ್ಬಿಡಿ ಅಂತ ಹೇಳಿದೆ ಅಷ್ಟೇ. ನೀವು ಇಲ್ಲಿ ಯಾರು ಕೂಡ ಮಾತಾಡೋದು ಬೇಡ ಅಂತ ಯಾರು ಕೂಡ ಹೇಳುದಿಲ್ಲ. ಇವತ್ತೇ ಮುಗಿಸ್ಬಿಡಿ ಅಂತ ಹೇಳುವಂತದ್ದು. ಹೆಗಲ್ ಬಿಟ್ಕೊಂಡು ನೋಡಿಲ್ಲ ಅಂತ ಈಗ ಆಗದು. ನಮ್ದು ನಾನೇ ಕರೆದಿದ್ದೀನಿ ಶಾಸಕಾಂಗ ಸಭೆಗೆ, ಎಲ್ಲರಿಗೂ ಊಟ ಮಾಡಿದ್ದೀನಿ. ಆಯ್ತು. ಈಗ ನಾಳೆ ಎಷ್ಟು ಗಂಟೆ ಬೇಕು? ನೀವು ಎಷ್ಟು? ನಾಳೆ ನನ್ಗೆ ಅರ್ಧ ಗಂಟೆ ಕೊಟ್ಬಿಡಿ ಸರ್. ನಾಳೆ ಅರ್ಧ ಗಂಟೆ. ಮುಖ್ಯಮಂತ್ರಿಗಳು ಹೀಗೆ ರಿಪ್ಲೈ ಮಾಡಿ ರೆಡಿ ಆಗಿದ್ದಾರೆ. ಈಗಲೇ ಉತ್ತರ ಕೊಡಕ್ಕೆ ತಯಾರಾಗಿದ್ದೀನಿ. ಅಲ್ಲ, ಅವ್ರ ಶಾಸಕಾಂಗ ಪಕ್ಷ ಆಯ್ತಾ ಬಿಟ್ಕೊಂಡಿಲ್ಲ. ಒಳ್ಳೆ ಕಥೆ ಇದ್ದಾರೆ. ಹೀಗೆ ರಿಪ್ಲೈ ಮಾಡಕ್ ರೆಡಿ ಇದೀವಿ ನಾವು. ಇಲ್ಲಪ್ಪ, 8 ಗಂಟೆ 9 ಗಂಟೆ ಆಗ್ಲಿ ಮುಗಿಸೋಣ. ಇನ್ನೂ 6-7 ಜನ ಇದ್ದಾರೆ ಸರ್. ನಿಮಗೆ ಒಂದೇ ನಿಮಿಷ ನಿಮಗೆ ಆ ದುಡ್ಡನ್ನ ಡ್ರಾ ಮಾಡಬೇಕು, ಚರ್ಚೆ ಮಾಡ್ಬೇಕಾದ್ರೂ ಅರ್ಜೆಂಟ್ ಇದೆ. ಹಂಗಾಗಲ್ಲ ಅರ್ಜೆಂಟ್ ಅಲ್ಲಿ ಚರ್ಚೆ ಮಾಡಕ್ಕೆ. ಎಲ್ಲರೂ ಚರ್ಚೆ ಮಾಡಬೇಕು. ನೀವು ಒಂದೇ ದಿನದಲ್ಲಿ ಡೆಪಾಸಿಟ್ ಕೊಡ್ತೀರಿ, ಲೋನು ಕೊಡ್ತೀರಿ, ಟ್ರಾನ್ಸ್ಫರ್ ಮಾಡ್ತೀರಿ. ಹಂಗಾಗಲ್ಲ. ಚರ್ಚೆ ಮಾಡಬೇಕು. ನಿಮ್ ಡಿಪಾಸಿಟ್ ಅಟ್ಮೆಂಟ್ ಮಾಡ್ಕೊಳ್ಳೋರು ಯಾರು? ಆ ಡಿಪಾಸಿಟ್ ಮೇಲೆ ಸಾಲ ಕೊಡೋರು ಯಾರು? ಯಾರು ಸ್ಯಾಂಕ್ಷನ್ ಮಾಡೋರು? ಕೋರ್ಟಿಗೆ ಹೋಗೋದೇ ಬೇಡ. ಡಿ.ಕೆ. ಶಿವಕುಮಾರ್ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಅದನ್ನೆಲ್ಲ ಹೇಳ್ಬೇಕು. ನಾಳೆ ಹೇಳ್ತೀನಿ. ಅವೆಲ್ಲ ಇನ್ನೇನಿಲ್ಲ, ಕೇಳ್ತಾ ಇಲ್ಲ. SIT ವಾಪಸ್ ತೆಗೆಸಿಬಿಡಿ. ನಾನು ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಾಯಕರ ಹತ್ರನೂ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ಹತ್ರನೂ ವಿನಂತಿ ಮಾಡ್ತೀನಿ. ಯಾವತ್ತಾವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಇದೆ, ಅವತ್ತು ನೀವು ಹೇಳಿದ ತಕ್ಷಣ ನಾವು ಒಪ್ಕೊಂಡು ಹೋಗಿದ್ದೀರಿ. ಅವ್ರಿಗೆ ಅವ್ರ ಪಾರ್ಟಿ ಹಾಗೆ ಇದೆ, ನಮ್ದು ಅಷ್ಟೇ. ನಾನೇ ಕರೆದಿರೋ ಸಭೆ ಇವತ್ತು, ಬೇರೆ ಯಾರೋ ಕರೆದಿರೋ. ನಾಳೆಗೆ ಅರ್ಧ ಗಂಟೆ ಸಾಕು. ಆಯ್ತು. ಈಗ
ನಿಮ್ಗೆಲ್ಲ ಗಡಿಬಿಡಿ ಮಾಡಬೇಡಿ. ಒಂದ್ ನಿಮಿಷ ಪ್ಲೀಸ್ ಬನ್ನಿ. ಅಶೋಕ್ ಅವರೇ ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ಫ್ಲೋ ಹೋಗುತ್ತೆ. ನಾಳೆ ನಿಮ್ಗೆ ಏನು ರೆಡ್ಡಿ ಅವರೇ ಕೂತ್ಕೊಳ್ಳಿ ಈಗ. ಮಾತಾಡಿ ಮುಗಿಸಿ ಆಯ್ತು. ಈಗ ನಾಳೆ ಕೆಲವರು ಮಾತಾಡ್ಲಿಕ್ಕೆಲ್ಲ ಇದೆ, ಮತ್ತೆ ಇವತ್ತು ನಮ್ಮ ಕ್ಯಾಬಿನೆಟ್ ಕೂಡ ಇದೆ, ಪಕ್ಷ ಸಭೆ ಕೂಡ ಇದೆ. ಆದ ಕಾರಣ ನಾಳೆ ಎಲ್ಲ ನಿಮ್ಗೆ ಮಾತಾಡ್ಲಿಕ್ಕೆ ಇದ್ದ ಕಾರಣ ಸದಾವಕಾಶ ಕೊಡಲೇಬೇಕಾಗ್ತದೆ. ಅದಕ್ಕಾಗಿ ಸಭೆಯನ್ನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭಿಸಲು ಮುಂದೂಡಲಾಗಿದೆ. ಟೈಮ್ ಕೊಡ್ಬೇಕಲ್ಲ ನಿಮ್ಗೆ, ಮತ್ತೆ ಟೈಮ್ ಸಿಗ್ಬೇಕಲ್ಲ. ಬನ್ನಿ ಮಾತಾಡಿ. 10 ಗಂಟೆ ಅಂತ ಹೇಳ್ತಾ ಇದ್ದಾರೆ. 10 o'clock ಮಾಡಿ, 10 o'clock ಅಂತ ಅನೌನ್ಸ್ ಮಾಡಿ, 10 o'clock ಅಂತ ಹೇಳ್ಬಿಡಿ. 10 o'clock 10 ಗಂಟೆಗೆ ಮಾಡಿ ಅನೌನ್ಸ್ 10 o'clock. 9 ಗಂಟೆಗೆ ಆಗಲ್ಲ, 10 ಗಂಟೆ ಅಂತ ಹೇಳಿ. 10 ಗಂಟೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 10 ಗಂಟೆ ಸರ್, 10 ಗಂಟೆ 10 ಗಂಟೆಗೆ ಅಂತ ಅನೌನ್ಸ್ ಮಾಡಿ. 11 ಗಂಟೆ. ನಾಳೆ ಸದನವನ್ನು 10 ಗಂಟೆಗೆ ಮುಂದೂಡಲಾಗಿದೆ. ಸಭೆಯನ್ನು ನಾಳೆ ಬೆಳಿಗ್ಗೆ 9:30 ಗಂಟೆಗೆ ಮುಂದೂಡಲಾಗಿದೆ.